ಬಿಹಾರ ಚುನಾವಣೆಗಾಗಿ ಅಧಿಕಾರಿಗಳ ಬಳಿ ಹಣ ವಸೂಲಿ ಅಧಿಕಾರಿಗಳಿಂದ ಸಚಿವರು ಹಣ ವಸೂಲಿಗಿಳಿದಿದ್ದಾರೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಿನ್ಯೂವಲ್ ಅಂತ ಎಲ್ಲಾ ಇಲಾಖೆ ಮಂತ್ರಿಗಳು ವಸೂಲಿ ಮಾಡುತ್ತಿದ್ದಾರೆ. ಕಣ್ಣೀರು ಹಾಕೊಂಡು ಅಧಿಕಾರಿಗಳು ಇದನ್ನ ಹೇಳ್ಕೊಳ್ತಾ ಇದ್ದಾರೆ. ಅದು ಬಿಹಾರಕ್ಕೂ ತಲುಪಲ್ಲ, ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ರಿನ್ಯೂವಲ್ ಅಂತ ಎಲ್ಲಾ ಇಲಾಖೆಯ ಮಂತ್ರಿಗಳು ಕೂಡ ಹಣ ಕೇಳ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಬಿಹಾರ ಚುನಾವಣೆಗೆ ಅಧಿಕಾರಿಗಳಿಂದ ವಸೂಲಿಗೆ ಇಳಿದಿದ್ದಾರೆ ಸಚಿವರು ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಬಿವೈ ರಾಘವೇಂದ್ರ. ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲವರು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಪ್ರವಾಸ ಮಾಡ್ತಾರೆ. ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಅವರು ಹೈಕಮಾಂಡ್ ಹೇಳಿದೆ ಅನ್ನೋ ಗೊತ್ತಿಲ್ಲ. ಮತ್ತೆ ಸ್ಪಷ್ಟವಾಗಿ ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ, ಅಂದೆ ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ, ಅಂದೆ ರಿನ್ಯೂವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈ ರಿನ್ಯೂವಲ್ ಅಂತೇಳಿ ಎಲ್ಲ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ತಲುಪುತ್ತೆ ಅದು ಬೇರೆ. ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ತಾರೆ. ಇದು ಈ ದಂಧೆ ನಡೀತಾ ಇದೆ ಸರ್. ಏನೋ ಒಂದು ಬಿಹಾರ್ ಎಲೆಕ್ಷನ್ ನಡೀತಿದೆ, ಅಲ್ಲವರು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಪ್ರವಾಸ ಮಾಡ್ತಾರೆ. ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಡ್ಕೊಳ್ಳಿಕ್ಕೆ ಅವರು ಹೈಕಮಾಂಡ್ ಹೇಳಿದೆ ಅನ್ನೋ ಗೊತ್ತಿಲ್ಲ. ಮತ್ತೆ ಸ್ಪಷ್ಟವಾಗಿ ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.